ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಕೊಬ್ಬರಿ ಮಿಠಾಯಿ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ. ಅದಕ್ಕೆ ಏನೇನು ಬೇಕು ಸಾಮಗ್ರಿ ಅಂತ ಅಂದರೆ, ನೋಡ್ತಿದ್ದೀರಲ್ಲ, ಏಲಕ್ಕಿ ಪುಡಿ, ಹಾಗೆ ಗೋಡಂಬಿ, ಸಕ್ಕರೆ 1 ಕಪ್ಪು, ತೆಂಗಿನ ತುರಿ 1 ಕಪ್ಪು, ಹಾಗೆ ತುಪ್ಪ. ನಾನು ತುರಿದು ಇಟ್ಕೊಂಡಿದ್ದೀನಿ ಕೊಬ್ಬರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಸಕ್ಕರೆ ಹಾಕಿದ ತಕ್ಷಣ ಒಂದು ಸ್ವಲ್ಪ ಹಂಡೆ ಹಿಡಿದು ಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಸಕ್ಕರೆ ಆ್ಯಡ್ ಮಾಡ್ಕೊತಿದ್ದೀನಿ. ತಿರುಗಿಸ್ಕೊಡಿ ನಿಧಾನವಾಗಿ. ಜಾಸ್ತಿ ಹುರಿ ಮಾಡಿಕೊಂಡು ತಿರುಗಿಸ್ಕೊಳ್ಬೇಡಿ, ಒಂದು ಸ್ವಲ್ಪ ಹಂಡೆ ಹಿಡಿದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಸಣ್ಣದಾಗಿ ಹುರಿ ಮಾಡಿಕೊಂಡು ನಾವು ತಿರುಗಿಸ್ಕೋಬೇಕಾಗುತ್ತೆ. ನೋಡಿ, ಸಕ್ಕರೆ ಕರಗ್ತೈತೆ. ಸ್ವಲ್ಪ ಒಂದೆಡೆ ಪಾಕ ಬರೋವರೆಗೂ ನಾವು ಕಾಯಿಸ್ಕೋಬೇಕಾಗುತ್ತೆ. ನಾನು ಒಂದು 1/4 ಕಪ್ಪಾಗಷ್ಟು ನೀರು ತೊಗೊಂಡಿದ್ದೀನಿ. ಹಿಂಗೆ ಸಣ್ಣದಾಗಿ ತಿರುಗಿಸ್ಕೊಳ್ಳಿ ನಿಧಾನವಾಗಿ. ನೋಡಿ, ಕೊಬ್ಬರಿನ ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ಒಂದು 1/4 ಕಪ್ಪಷ್ಟು ಹಾಲು, 1/4 ಕಪ್ ಆಗೋಷ್ಟು ನಾನು ಹಾಲು ತೊಗೊಂಡಿದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊತಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಬಾರ್ದು. ಏಲಕ್ಕಿ ಪೌಡರು ಹಾಗೆ ಹಾಲು ಹಾಕಿದ್ರೆ ಸ್ವಲ್ಪ ಏನು ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಕೂಡ ಇವೆರಡರಲ್ಲೇ ಟೇಸ್ಟ್ ಸೂಪರಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಒಂದು 3 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ತುಪ್ಪನ ಹಾಕ್ಕೊಂಡಿದ್ದಾದಮೇಲೆ ಸಣ್ಣದಾಗಿ ಹುರಿ ಮಾಡಿಕೊಂಡು ಅದನ್ನು ತಿರುಗಿಸ್ಕೊಳ್ಳಿ. ಏಲಕ್ಕಿ ಪುಡಿ ಹಾಗೆ ಗೋಡಂಬಿನ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡ್ತಿದ್ದೀರಲ್ವ, ಇಷ್ಟು ಗಟ್ಟಿ ಆಗಬೇಕು. ಸ್ವಲ್ಪ ತೆಳುವಾಗಿದ್ದರೆ ಅದು ಗಟ್ಟಿ ಬರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ತಿರುಗಿಸ್ಕೊಳ್ಳಿ. ಈ ಥರ ನೋಡಿ, ಎಣ್ಣೆ ಬಿಡ್ತೈತೆ. ಈ ಥರ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ನಾವು ತಿರುಗಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಬರಬೇಕು, ಇಷ್ಟು ಗಟ್ಟಿ ಆಗಬೇಕು. ಇವಾಗ ರೆಡಿ ಆಗಿದೆ. ನೋಡ್ತಾ ಇದ್ದೀರಲ್ವ, ಈ ಥರ ಸ್ವಲ್ಪ ಗಟ್ಟಿ ಆಗಬೇಕು. ನಾನು ಸೈಡಲ್ಲಿ ಆಮೇಲೆ ತುಪ್ಪ ಹಾಕಿ ಒಂದು ತಟ್ಟೆನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಸರ್ವ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಸಮವಾಗಿ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ ಬನ್ನಿ. ಇದು ಹಾಲೆಲ್ಲ ಹಾಕಿದ್ದೀವಲ್ವ, ಸೂಪರಾಗಿ ಬಂದಿದೆ ಮಾತ್ರ. ಟೇಸ್ಟು ಅಷ್ಟೇ ಸೂಪರಾಗಿದೆ. ಜಾಸ್ತಿನೂ ಇಲ್ಲ ಸ್ವೀಟು, ಸ್ವಲ್ಪ ನಾರ್ಮಲಾಗಿ ಎಷ್ಟಿದೆ ಅಷ್ಟಿದೆ. ಈ ಥರ ಸಮವಾಗಿ ನಾವು ಸ್ಪ್ರೆಡ್ ಮಾಡಿಕೊಂಡು ನಾವು 1-2 ಅವರ್ಸ್ ಇಲ್ಲ 4 ಅವರ್ಸ್ ಆದ್ರೂ ಬಿಡಲೇಬೇಕು. ಇವಾಗ ನಾವೇನಾದ್ರೂ ಇವಾಗಲೇ ಕುಯ್ಕೊಳ್ಳೋ ಹಾಗಿಲ್ಲ, 1-2 ಅವರ್ಸ್ ಆದ್ರೂ ಆಗಲೇಬೇಕು. ಸೊ ಅದಕ್ಕೋಸ್ಕರ 2 ಅವರ್ಸ್ ಆದಮೇಲೆ ಒಂದು ಚಾಕ್ ತೊಗೊಂಡು ನೀಟಾಗಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ 1-2 ಅವರ್ಸ್ ಆದಮೇಲೆ ಕಟ್ ಮಾಡ್ಕೊಳ್ಳಿ. ನೋಡಿ, ರೆಡಿ ಆಗಿದೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ.